ರವಿ ನಾ ಹೇಳಿದ್ನಲ್ಲ ಹಂಗೆ ಮಾಡ್ಬಿಡ್ರಿ ಏನ ಹ್ಞೂ ಸರ್ ನೀವೇನು ಯೋಚನೆ ಮಾಡಬೇಡ್ರಿ ಅದು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡೇನ್ರಿ ನಾಳೆ ನಾಡಿದ್ದು ಹಂಗೆ ಹಿಯರಿಂಗ್ ಬರ್ತೈತಲ್ರಿ ಅವಾಗ ನಾ ಎಲ್ಲ ಅದನ್ನ ಸಬ್ಮಿಟ್ ಮಾಡ್ಬಿಡ್ತೇನೆ ನೀವೇ ಟೆನ್ಷನ್ ತಗೋಬೇಡ್ರಿ ಇಲ್ಲ ಆ ಕೇಸ್ ಬಗ್ಗೆ ಇನ್ನೂ ಜಾಸ್ತಿ ಸ್ಟಡಿ ಮಾಡ್ಬೇಕು ಹಂಗ ಬಿಟ್ರೆ ಅದು ನಮ್ಮ ಕೈ ಮೀರಿ ಹೋಗ್ಬಿಡ್ತೈತಿ ಇನ್ನೂ ಒಂದು ಸ್ವಲ್ಪ ಕೆಲಸ ಐತಿ ಅದನ್ನ ನಾನು ನೋಡ್ಕೊಂತೀನಿ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಸರಿ ರೀ ಸರ್ ಮತ್ತೇನಾರ ಗೊತ್ತಾದ್ರೆ ಡೀಟೇಲ್ಸ್ ನನಗೆ ಹೇಳ್ರಿ ನಾ ಅದೊಂದಿಷ್ಟು ಪಾಯಿಂಟ್ಸ್ ಆ್ಯಡ್ ಮಾಡ್ತೇನಂತ ಮತ್ತೆ ಸಾಯಂಕಾಲ ಬಂದಾಗ ಸ್ವಲ್ಪ ನನಗೆ ಇನ್ನೂ ಏನೇನು ಆ್ಯಡ್ ಮಾಡಬೇಕು ನೀವು ಹೇಳ್ಕೊಟ್ಬಿಟ್ರೆ ನಾಳೆ ಆರ್ಗ್ಯುಮೆಂಟಿಗೆ ನನಗೆ ರೆಡಿ ಮಾಡ್ಕೊಳಕ ಈಸಿ ಆಗ್ತೈತ್ರಿ ರವಿ ಈ ಕೇಸ್ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ನಿಮ್ಮ ಕಡೆಯಿಂದ ಏನು ಸಾಧ್ಯನೋ ಅಷ್ಟನ್ನು ನೀವು ಕಲೆಕ್ಟ್ ಮಾಡ್ಕೊಡ್ರಿ ನನಗೆ ನಾಳೆ ಕೇಸಿಗೆ ಏನು ಬೇಕಲ್ಲ ಅದಿಷ್ಟು ನಾನು ರೆಡಿ ಮಾಡ್ಕೊಂಡು ಆರ್ಗ್ಯುಮೆಂಟ್ ನಾನು ಮಾಡ್ತೇನೆ ಅದು ಹೆಂಗೆ ಅವ್ನು ನನ್ನ ವಿರುದ್ಧ ಗೆಲ್ತಾನ ನಾನು ನೋಡ್ತೇನೆ ಸರಿ ರೀ ಸರ್ ಆಯ್ತು ಈಗ ನೀನು ಕೋರ್ಟಿಗೆ ಹೋಗ್ತಿಲ್ಲ ಏನಾಗ್ತೈತಿ ನನಗೆ ಹೇಳು ನನಗೊಂದು ಸ್ವಲ್ಪ ಇವತ್ತು ಬರೋಕ್ಕಾಗಂಗಿಲ್ಲ ಅದು ನಾಳೆ ಕೇಸಿನ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ಅದಾತಂತ ಅಂದ್ರೆ ನಿನಗೆ ಸಾಯಂಕಾಲ ನಾನು ಕಾಲ್ ಮಾಡ್ತೀನಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ಬಿಡು ಸಾಯಂಕಾಲ ನಿನ್ನ ಜಲ್ದಿ ಬಂದ್ಬಿಡಿ ಇವತ್ತು ಆಫೀಸ್ಗೆ ಸರಿ ರೀ ಸರ್ ಯಾವುದಕ್ಕೂ ಕಾಲ್ ಮಾಡ್ತೀನಿ ತೋಳ್ರಿ ನಿಮ್ಗೆ ಆಯ್ತು ಇವತ್ತು ಕೋರ್ಟ್ ಒಳಗಡೆ ಎಲ್ಲ ನೀನು ಹ್ಯಾಂಡಲ್ ಮಾಡು ಅಷ್ಟೊಂದೇನು ಇಂಪಾರ್ಟೆಂಟ್ ಕೇಸಸ್ ಇಲ್ಲ ಇವತ್ತು ಹ್ಞೂ ರೀ ಅವ್ರು ಮ್ಯಾಲಿಂದ ಹಿಡಿದು ರಜೆ ಒಳಗದಾರಲ್ರಿ ಹಾಗಾಗಿ ಏನು ಭಾಳ ಕೇಸ್ ಇಲ್ರಿ ಇವತ್ತು ಹಾಂ ಬೇರೆ ಕಡೆ ಅಂದ್ರೆ ನಮ್ದೇನು ಇವತ್ತು ಕೇಸ್ ಇಲ್ಲ ಸೊ ಆರಾಮಾಗಿರ್ಬೋದು ನಾನು ನಾಳೆ ಕೇಸ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೇನಂತ ಇವತ್ತು ನೀವು ಅಷ್ಟೇ ಹೋಗಿರಿ ಕೋರ್ಟಿಗೆ ಸರಿ ರೀ ಸರ್ ಮಾಡ್ತೀನಿ ಇವ್ರೀಗ ನಾನು ಹೇಳಿದ್ರು ಕೇಳಲ್ಲ ಏನು ಸುರೇಶ್ ಫೋನ್ ಮಾಡತ್ತಾನಲ್ಲ ಯಾಕ ಹಲೋ ಸುರೇಶ್ ಅಣ್ಣ ಆರಾಮದಿರಿ ಹೂನಪ್ಪ ನಾವೆಲ್ಲ ಆರಾಮದಿವಿ ನೀವೆಲ್ಲ ಹೆಂಗದಿರಿ ಇಬ್ರು ಏನು ಪ್ರಾಬ್ಲಮ್ ಇಲ್ಲ ಹೋದಲ್ಲ ಇಲ್ಲ ಅಣ್ಣ ಎಲ್ಲೂ ಏನು ತೊಂದರೆ ಇಲ್ಲ ನೀ ಹೆಂಗೆ ಮಾಡಿ ನೋಡಿ ಪ್ಲಾನಿಂಗ್ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು ನೀ ಎಲ್ಲೆಲ್ಲ ಲಾಜಿಂಗ್ ಬುಕ್ ಮಾಡಿದ್ದೆಲ್ಲ ಅಲ್ಲೆಲ್ಲ ನಾವು ಪ್ಲಾನ್ ಪ್ರಕಾರ ಅಲ್ಲೇ ಅದೇವಿ ಆಮೇಲೆ ಇವತ್ತೊಂದು ದಿವಸ ನಾಳೆ ಬಂದ್ಬಿಡ್ತೇವೆ ಸರಿ ನಾನು ಹೇಳಿದ ಪ್ರಕಾರನ ಏನ್ ಮಾಡ್ಬೇಕಂತ ಹೇಳಿ ರೂಲ್ಸ್ ಇಲ್ಲ ನಿನಗೇನಾರ ಮತ್ತೆ ಬೇರೆ ಕಡೆ ಅಡ್ಡಾಡ್ಬೇಕು ಅಂತ ಅನ್ಸಿದ್ರ ಅಲ್ಲೂ ಎಲ್ಲ ಅಡ್ಡಾಡ್ಕೊಂಡು ಬರ್ರಿ ಈ ಕಡೆ ಮನೆ ಕಡೆ ಏನು ಚಿಂತೆ ಮಾಡ್ಬೇಡ ಅದು ಅಣ್ಣ ಏನಾಯ್ತು ಏನಿಲ್ಲ ಅತ್ತೆಗ ಅವ್ರ ಮನೆಗೆ ಬಿಟ್ಟು ಬರ್ತೇನೆ ಅಂದೆಲ್ಲ ಅದೇನಾಯ್ತು ಆ ಮ್ಯಾಟ್ರ್ ತೆಗಿಬೇಡ ಬಿಡು ಹೋಗ್ಲಿ ನನಗಂತೂ ಅವ್ನ ಪ್ರಕಾಶ ನೆನೆಸ್ಕೊಂಡ್ರೆ ಇಷ್ಟು ಸಿಟ್ಟು ಬರತೈತಂದ್ರ ಯಾಕಣ್ಣ ಏನಾಯ್ತು ಏನಿಲ್ಲನೋ ಅವನು ಹೇಳಿದ ಮಾತಿಗೆ ಒಪ್ಕೊಳ್ಳೇ ಇಲ್ಲ ಹಂಗಾಗಿ ಈಗ ಅವ್ನ ಮೇಲೆ ಕೇಸ್ ಹಾಕೇನೀಗ ನಾಳೆ ಅದ ಹಿಯರಿಂಗ್ ಐತಿ ಆ ಆರ್ಗ್ಯುಮೆಂಟಿಗೆ ನಾನೆಲ್ಲ ಪ್ರಿಪೇರ್ ಆಗತ್ತಿದ್ದೆ ನೋಡಿ ಹೌದಣ್ಣ ಯಾಕಣ್ಣ ಏನಾಯ್ತು ಅದೇನಾಯ್ತಂದ್ರ ಅವತ್ತು ನೀನ್ ಹೋದ ಕೂಡ್ಲೆ ನಾನು ಅಮ್ಮ ಅತ್ಯ ಮತ್ತ ಮಧುನ್ ಕರ್ಕೊಂಡು ಮಧುನ್ ಮನಿಗೆ ಹೋದ್ವಿ ಮಧುನ್ ಅವ್ರ ಮನಿಗೆ ಬಿಟ್ಟು ಅವಾಗ ಇಮಿಡಿಯೇಟ್ ಆಗಿ ನಾವು ಅತ್ಯನ್ ಮನಿಗೆ ಹೋದ್ವಿ ನೆಕ್ಸ್ಟ್ ಈಗ ನಾನು ಅಲ್ಲೇ ಹೋದ್ಮೇಲೆ ಏನಾಯ್ತು ಅನ್ನೋದನ್ನ ವಿಜುವಲ್ ಥ್ರೂ ತೋರಿಸ್ತೇನ್ರಿ ಸ್ಟೋರಿ ಫೋನ್ ಒಳಗಡೆ ಹೇಳಕತ್ರು ನಿಮ್ಗೆ ಅಲ್ಲಿ ಏನಾಯ್ತು ಅನ್ನೋದು ಸ್ಟೋರಿ ಮೂಲಕ ತೋರಿಸ್ತೇನ್ರಿ ಈಗ ಮಧು ಎಲ್ಲ ರೆಡಿ ಆಗಿದಿ ಹ್ಞೂ ನಾನೆಲ್ಲ ರೆಡಿ ಅದೀನಿ ನೀವು ಯಾವಾಗ ಹೇಳ್ತೀರಿ ಅವಾಗ ಬಂದ್ಬಿಡ್ತೇನೆ ನಾನು ಈಗ ಅರ್ಜೆಂಟ್ ಏನು ಹೇಳೋದಿಲ್ಲ ನಿನಗೆ ಬರಾಕ ಒಂದ್ 4-5 ದಿವಸ ಅಲ್ಲೇ ಇರು ನಾನು ಅಮ್ಮ ಇಲ್ಲೇ ಇರ್ತೇವಿ ಇವತ್ತು ಅತ್ಯಾನ ಅವ್ರ ಮನೆಗೆ ಬಿಟ್ಟು ಬಂದ್ಬಿಡ್ತೇನೆ ಅಲ್ರಿ ಅದು ಅವ್ರ ಮನ್ಯಾಗ ಮೊದ್ಲು ಅವ್ರ ಸೊಸಿ ಏನೇನೋ ಅಂತಾರ ಅಂತೀರಿ ಸುಮ್ಮನೆ ಯಾಕೆ ಅವರು ಇಲ್ಲೇ ಇರ್ಲಿ ಬಿಡ್ರಿ ಅದೆಲ್ಲ ನಿನಗೆ ಗೊತ್ತಾಗೋದಿಲ್ಲ ಮಧು ಈ ವಿಷಯದಾಗ ನೀನು ತಲೆ ಹಾಕಕ್ ಹೋಗ್ಬೇಡ ಅತ್ಯ ನಿನಗೆ ಹೆಂಗ ಅನಿಸ್ತೈತಿ ಅವ್ರ ಗಂಡ ಹೆಂಡತಿ ಬಾಳ ಮಿಕ್ಕಿ ನಿಂತು ಬಿಟ್ಟಾರೋ ನೀ ಹೇಳಿದ್ರು ಒಂದು ಮಾತು ಕೇಳೋದಿಲ್ಲ ಅವ್ರು ಹಂಗಿದ್ದಿತ್ತು ಅಂದಿದ್ರ ಮದುವೆ ಟೈಮ್ನಾಗ ಬರ್ತಿದ್ರು ಅವ್ರು ಅದೆಲ್ಲ ನೀನು ನನಗೆ ಬಿಡತ್ಯ ಅವ್ರನ್ನ ಹೆಂಗ ಎಲ್ಲೇ ಏನ್ ಮಾಡಿ ಬಗ್ಗಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ ಎಲ್ಲಿ ಹೊಡೆದ್ರೆ ಅವ್ರಿಬ್ರು ದಾರಿಗೆ ಬರ್ತಾರ ಅನ್ನೋದು ನನಗೆ ಗೊತ್ತೈತಿ ಈಗ ನಿನಗೆ ಅಲ್ಲಿ ಹೋಗಿ ಇರಾಕ್ ಇಷ್ಟ ಆಯ್ತೋ ಇಲ್ಲೋ ಅಷ್ಟೇ ಹೇಳ್ಬಿಡು ಅದು ಇರಾಕ್ ಇಷ್ಟ ಇಲ್ಲ ಅಂತ ಹೆಂಗೆ ಹೇಳಪ್ಪ ನಾನು ಬಾಳಿ ಬದುಕಿದಂತ ಮನಿ ಈಗ ನನ್ನನ್ನ ಹೊರಗೆ ಹಾಕ್ಬಿಟ್ಟಾರ ಆದ್ರೂ ಎಷ್ಟೇ ಅಂದ್ರೂ ನನಗೆ ಕಷ್ಟ ಆದ್ರೂ ಅದ ಮನ್ಯಾಗ ಇಷ್ಟ ಹಂಗಂತಂದು ಹೇಳಿ ನಿಮ್ಮ ಮನ್ಯಾಗ ಇರಾಕ ಕಷ್ಟ ಆಗತೈತಿ ಅಂತ ನಾ ಹೇಳೋದಿಲ್ಲ ನಿಮ್ಮ ಮನಿ ಒಳಗಡೆ ಇದು ನನಗ ನಾ ಹುಟ್ಟಿ ಬೆಳೆದಿದ್ ಮನಿ ಅಲ್ಲ ಅಂತ ಅಂದ್ರು ನನ್ನ ತವ್ರ ಮನಿನ ಯಾವ್ದೇ ಹೆಣ್ಮಕ್ಳಿಗಾದ್ರೂ ತವ್ರ ಮನಿ ಅಂದ್ರೆ ಬಾಳ ಪ್ರೀತಿ ಇರ್ತೈತಿ ಅತ್ಯ ಈಗ ಬಾಳ ಸುತ್ತಿ ಬಳಸಿ ಮಾತಾಡ್ಬೇಡ ಈಗ ನೀನು ನನ್ನ ಜೊತೆಗೆ ಬಾ ನಿನಗೆ ನಾನೇನು ಅಲ್ಲಿರುವಂತ ಫೋರ್ಸು ಮಾಡೋದಿಲ್ಲ ಇಲ್ಲೇ ಬಾ ಅಂತಾನು ಹೇಳೋದಿಲ್ಲ ಇಲ್ಲಿ ಇರಬೇಡ ಅಂತಾನು ಹೇಳೋದಿಲ್ಲ ಆದ್ರೆ ನಿನ್ ಮಗ ಸೊಸಿಗೆ ಮಾತ್ರ ಬುದ್ಧಿ ಕಲಿಸ್ಬೇಕಂತ ನಾನು ಪಣ ತೊಟ್ಟೇನಿ ಇದಕ್ಕ ನಿನ್ ಸಾತ್ಬೇಕು ಏನಂತಿದಿ ಇಲ್ಲ ನೋಡು ಸೂರಜ ಏನಮ್ಮ ಅವರು ನಿಮ್ಮ ಅತ್ತೆನ ಮನಿ ಸೇರಿಸ್ಕೊಂತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ ಆದ್ರೆ ಮಾತ್ರ ಇವ್ರ ಪಾಲಿಗೆ ಏನು ಆಸ್ತಿ ಬರ್ಬೇಕಲ್ಲ ಅದು ಬರ್ಬೇಕು ಬೇಕಾದ್ರೆ ಅವ್ರ ಅನಾಥಾಶ್ರಮ ಕೊಡ್ಲಿ ಅದನ್ನ ನಮ್ಮ ಮನೆಯಾಗ ಇರ್ಲಿ ಜೀವನ ಪೂರ್ತಿ ಆದ್ರೆ ಮಾತ್ರ ಅವ್ರಿಬ್ರಿಗೂ ಬುದ್ಧಿ ಕಲ್ಸೋದ ಇವ್ರ ಪಾಲಿಗೆ ಬರ್ಬೇಕಾಗಿದ್ರೊಳಗಡೆ ನಯಾ ಪೈಸೆನೂ ಅವ್ರಿಗೆ ಸಿಗೋಂಗಿಲ್ಲ ನೋಡು ಅಮ್ಮ ನೀ ಏನು ಚಿಂತೆ ಮಾಡಬೇಡ ಏನ್ ಮಾಡ್ಬೇಕು ನನಗೆ ಗೊತ್ತೈತಿ ನಾ ಅಲ್ಲೆಲ್ಲ ಮಾತಾಡ್ತೀನಿ ಆದ್ರ ಅತ್ಯ ಯಾವ್ದೇ ಕಾರಣಕ್ಕೂ ನಿನ್ನ ಭಾವುಕತೆಗೆ ಒಳಗಾಗ್ಬೇಡ ಯಾಕಂದ್ರ ನಿನ್ ಸಹಾಯ ಇಲ್ದಂಗ ನಿನ್ಗೆ ಆ ಮನಿ ಒಳಗಡೆ ಸ್ಥಾನ ಗಿಟ್ಟಿಸ್ಕೊಡಕ್ ನನಗೆ ಆಗೋದಿಲ್ಲ ಅದಕ್ಕೆ ಹೇಳಾಕತ್ತೇನೆ ಇಲ್ಲಪ್ಪ ನೀ ಹೆಂಗೆ ಹೇಳ್ತಿ ಹಂಗ ಕೇಳ್ತೀನಿ ಈಗ ನನ್ನ ಮಗಗೆ ಬುದ್ಧಿ ಕಲಿಸ್ಬೇಕು ನನ್ನ ಸೊಸಿಗೂ ಆಕಿ ಮಾಡಿದ ತಪ್ಪೇನಂತಂದೇಳಿ ಅರ್ಥ ಆಗ್ಬೇಕು ಸರಿ ಅತ್ಯ ಹಂಗಂದ್ರ ಹೋಗೋಣ ಹೋಗೋದಾರಾಗ ಮಧುನ ಅವ್ರ ಮನೆಗೆ ಬಿಟ್ಬಿಟ್ರೆ ನಾವು ಅಲ್ಲಿಗೆ ಹೋಗೋಣ ಸುಮ್ಮನೆ ಅಲ್ಲಿ ಹೋದ್ಮೇಲೆ ಏನಾಕೈತೋ ಏನೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಒಳಗಡೆ ಮಧು ಅಲ್ಲಿ ಬರೋದು ಬೇಡ ಹೌದಪ್ಪ ನಾಳೆನಾರ ಹೆಚ್ಚು ಕಡಿಮೆ ಆತಂದ್ರ ಮೊದ್ಲ ನನ್ನ ಸೊಸಿ ಸರಿ ಇಲ್ಲ ಏನಾರ ಮಾಡಕ್ ಹೋಗಿ ಮಧುನ ಅಲ್ಲಿ ದೂಡ್ ಬಿಟ್ಲಂದ್ರೆ ಏನ್ ಮಾಡೋದು ಹಂಗ ಹಿಂಗ ಅಲ್ಲಾಕಿನ್ನ ನನ್ನ ಮಧುನ್ ಒಂದು ಮುಟ್ಲಕ್ಕಿ ಆಮೇಲೆ ಆಕಿನ ಕೈಯ ಇರಬಾರ್ದು ಹಂಗ್ ಮಾಡ್ಬಿಡ್ತೇನೆ ಆದ್ರೂ ಹೆಂಗಾರ ಇರ್ಲಿ ಮಧುನ ಅವ್ರ ಮನೆಗೆ ಬಿಟ್ಟು ಹೋಗೋಣ ಯಾಕಂದ್ರೆ ಆಕಿಗೂ ಅವ್ರ ಮನೆಗೆ ಇರ್ಬೇಕಂತ ಭಾಳ ಆಸೆ ಐತಲ್ಲ ಅದಕ್ಕೆ ಅವ್ರ ಮನೆಗೆ ಬಿಟ್ಟು ಅಲ್ಲಿಗೆ ಹೋಗೋಣ ಹಂಗೇನಾರ ಎಲ್ಲ ಸರಿ ಆಯ್ತು ಅಂತಂದ್ರೆ ಮಧುನ್ ಕರ್ಕೊಂಡು ಇಲ್ಲಿ ಬರಕ್ ಬರ್ತೈತಿ ಇಲ್ಲ ಅಂತಂದ್ರೆ ಒಂದು ವಾರಕ್ಕೆ ಅವ್ರ ಮನೆಗೆ ಇರ್ಲಿ ಅಷ್ಟೊಳಗೆ ನಾ ಇಲ್ಲಿ ಏನೇನು ವ್ಯವಸ್ಥೆ ಮಾಡ್ಬೇಕು ಎಲ್ಲ ಮುಗಿಸಿ ಅವ್ನಿಗೊಂದು ದಾರಿ ಕಾಣಿಸ್ತೇನೆ ಅವ್ನು ಇವತ್ತೆಲ್ಲ ಸರಿಯಾಗಿ ಒಪ್ಕೊಂಡ ಚಲೋ ಇಲ್ಲ ಅಂದ್ರೆ ಮುಂದೈತು ಅವ್ನಿಗೆ ಮಾರಿ ಹಬ್ಬ ಏನ್ ಮಾಡ್ತೇನಪ್ಪ ಈಗ ನಿನ್ನ ನನ್ನ ಮಗ ಅಂತ ಅನ್ಕೊಂಡು ಎಲ್ಲ ನಿನ್ ಕೈಯಾಗ ಬಿಟ್ಟೆ ನೋಡು ಬಾ ಅತ್ತೆ ಹಂಗಂದ್ರೆ ಹೋಗೋಣ ಮಧು ನೀನು ಹೋಗಿರ್ತಿ ನಮ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು ಅದಕ್ಕೆ ತಪ್ಪು ತಿಳ್ಕೊಬೇಡ ಅಲ್ಲ ರೀ ಅದು ಒಳಗ್ ಬಂದು ಚಾ ಕುಡಿದು ಹೋಗಿದ್ರೆ ಚಲೋ ಆಗ್ತಿತ್ತು ಇಲ್ಲ ಬೇಡ ಹೋಗಾಕ ಭಾಳ ಹೊತ್ತಾಗ್ಬಿಡ್ತೈತಿ ಮತ್ತ ಸುಮ್ನ ಯಾಕಂತ ಅದು ಹಂಗಲ್ಲ ರೀ ಅಮ್ಮ ನೀವು ಎಲ್ಲ ಬರ್ತಿರ್ತೀರಿ ಆದ್ರೆ ಆಂಟಿ ಯಾವಾಗೂ ಜಾಸ್ತಿ ಬರಂಗಿಲ್ಲ ಹಂಗಾಗಿ ಅವರು ಒಂದ್ ಸ್ವಲ್ಪ ಬಂದು ಒಳಗ ಚಾ ನಾಷ್ಟ ಅದು ಮಾಡಿದ್ರೆ ಚಲೋ ಆಗ್ತಿತ್ತಂತ ಆಂಟಿ
ಇಲ್ಲವ ಇನ್ನೂ ಇಲ್ಲಿಂದ ಭಾಳ ದೂರ ಹೋಗ್ಬೇಕಾ, ಹಾಗಾಗಿ ನಾವು ನಮ್ಮ ಮನೆಗೆ ಹೋಗ್ತೇವೆ. ಎಲ್ಲ ಸುಸೂತ್ರವಾಗಿ ಆತಂತಂದ್ರೆ ಇಷ್ಟರು ಸೇರಿ ನಿಮ್ಮ ಮನೆಗೆ ಬಂದು ಊಟ ಮಾಡೇ ಹೋಗ್ತೇವಂತ, ತಲೆ ಕೆಡಿಸ್ಕೋಬೇಡ. ಅಲ್ಲ ಅದು ನೀವು ಇಷ್ಟರು ಇಲ್ಲಿ ತನಕ ಬಂದು ಹಂಗ ಹೋದ್ರಿ ಅಂದ್ರೆ ಅಪ್ಪ ಅಮ್ಮ ಇಬ್ರು ಬೇಜಾರು ಮಾಡ್ಕೊಂತಾರ. ಅವ್ರಿಗೆ ತಿಳಿಸಿ ಹೇಳ್ಬಿಡು ಮಧು. ಸ್ವಲ್ಪ ಅರ್ಜೆಂಟ್ ಒಳಗದೇವ್ ನಾವು, ಅದಕ್ಕೆ ಯಾರ್ದ ಹೊರಗೆ ಭಯ ಆಗತ್ತಿತ್ತಲ್ಲ. ಅಲ್ಲ ರೀ, ಅದು ಮನೆಗೆ ನಾವು ಯಾರಿಗೂ ತಿಳಿಸೂ ಇಲ್ಲ, ನಾ ಬರ್ತೇನೆ ಅನ್ನೋದು ಇವತ್ತು ಇಲ್ಲಿ ಯಾರಿಗೂ ಗೊತ್ತೂ ಇಲ್ಲ, ನೀವ ಹೇಳೋದು ಬೇಡ ಅಂತ ಅಂದ್ರಿ. ಮಧು, ಈಗ ನಾ ಹೇಳಿದ್ರೆ ಅವ್ರು ಇಷ್ಟು ಹೊರಗೆ ಬಂದು ನಿಂತು ಬಿಡ್ತಿದ್ರು, ನಮ್ಗೆ ಹೋಗಾಕ ಕೊಡ್ತಾನೂ ಇರ್ಲಿಲ್ಲ. ಹಾಗಾಗಿ ನೀನೊಬ್ಬಕ್ಕೆ ಇಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ನಾನು ಬಂದಿದ್ದು. ರೀ ಅದು ಮಧು ಅಳಿಯಂದ್ರ ಎಲ್ಲರೂ ಏನು ಆಶ್ಚರ್ಯ, ಬರ್ರಿ ಒಳಗ. ಅಪ್ಪ ಅವರು ನನಗೆ ಇಲ್ಲಿ ಬಿಟ್ಟು ಹೋಗ್ಬೇಕಂತ ಹೇಳಿ ಬಂದ್ರ, ಬಿಟ್ಟವ್ರ ಹಂಗ ಹೊಂಟ ಬಿಟ್ಟಾರ. ಅಲ್ಲ ಯಾಕಿಷ್ಟ ಅರ್ಜೆಂಟ್ ಅಂತ? ಅಲ್ರಿ ಮಾವಾರ, ನಾವು ಇನ್ನೊಂದ್ಸರಿ ಬರ್ತೇವ್ರಿ, ಈಗ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತ. ಸುರೇಶ ಮತ್ತು ರಮ್ಯಾ ಅವರು ಸುತ್ತಾಡ್ಕೊಂಬರಕಂತ ಹೇಳಿ ಟ್ರಿಪ್ಪಿಗೆ ಹೋಗ್ಯಾರ್ರಿ. ಮತ್ತೀಗ ನಾನು ಇವತ್ತ ನಮ್ಮ ಅತ್ತನ ಮನೆಗೆ ಹೋಗ್ಬೇಕಾಗಿತ್ತ. ಮಧುನ ಸುಮ್ಮನೆ ಅಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತರಿ, ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಹಂಗಾಗಿ ಆಕಿನ ಇಲ್ಲೇ ಬಿಟ್ಟು ಅತ್ತೆಯನ್ನ ಅಮ್ಮನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಮಾತಾಡೋದೈತ್ರಿ ಅಲ್ಲಿ. ಅದು ನಿಧಾನವಾಗಿ ಮಧು ಎಲ್ಲ ಹೇಳ್ತಾಳ್ರಿ, ಸ್ವಲ್ಪ ಅರ್ಜೆಂಟ್ ಐತ್ರಿ ಮಾವಾರ, ಅದಕ್ರಿ. ಅಲ್ರಿ ಅದು ಮಾವಾರ, ನಾವ್ ಇನ್ನೊಂದ್ಸಲಿ ಬರ್ತೇವಂತ ತಗೊಳ್ರಿ. ಅಮ್ಮ ಅತ್ತೆ ಬರ್ರಿ. ಹೌದ್ರಿ ಬಿಗ್ರ, ಅದು ನಾವ್ ಇನ್ನೊಂದ್ಸರಿ ಬರ್ತೇವ್ರಿ, ಇವತ್ತು ಸ್ವಲ್ಪ ಅರ್ಜೆಂಟ್ ಒಳಗದೇವ್ರಿ, ತಪ್ಪು ತಿಳ್ಕೊಬೇಡ್ರಿ, ನಡಿಪ. ಅಲ್ಲ ಮಧು, ಇಷ್ಟು ಅರ್ಜೆಂಟ್ ಯಾಕ? ನಿನ್ನಿಂದ ಏನಾರ ತಪ್ಪಾಗೈತನ? ಅಪ್ಪ ಅದು ಹಂಗಿಲ್ಲ, ನಡೀರಿ ಎಲ್ಲ ಒಳಗೆ ಹೇಳ್ತೇನೆ. ಅಲ್ಲವಾ, ಈಗ ಹಿಂಗ್ ಹೋಗ್ಯಾರ, ಅವ್ರು ಬಂದು ಬಿಟ್ಟು ಹೋಗ್ಯಾರ, ಹೊರಗಿಂದ ಹೊರಗೆ ಹೋಗ್ಯಾರ ಅಂದ್ರೆ ನಿಮ್ಮವ್ವ ನನಗೆ ಬೈತಾಳ. ಅಪ್ಪ ಏನು ತಲೆ ಕೆಡ್ಸ್ಕೊಬೇಡ್ರಿ, ನಾ ಎಲ್ಲ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೇನಂತ ಏನಾಗೈತೆ ಅಂತ ಹೇಳಿ. ಎಲ್ಲ ಸರಿ ಆದ್ಮೇಲೆ ಅವ್ರು ಬರ್ತಾರ, ಹಂಗ ನೀವು ವಿಚಾರ ಮಾಡೋತಾರ ಏನು ಕೆಟ್ಟದಾಗಿಲ್ಲ. ನಮ್ಮ ಮನೆ ಒಳಗಡೆ ನಾವೆಲ್ಲ ಖುಷಿಯಿಂದ ಅದೇವಿ. ಅಂದಂಗ ರಮ್ಯಾ ಮತ್ತು ಸುರೇಶ ಅವ್ರಿಬ್ರು ಊರ್ ಸುತ್ತಾಡಕ್ ಹೋಗ್ಯಾರ, ನಾನು ಅಲ್ಲೇ ಇದ್ದೆ. ಅವ್ರು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಅವ್ರ ಅತ್ತೆನ ಮನೆಗೆ ಹೊಂಟಾರ, ಹಂಗಾಗಿ ನನಗೆ ಇಲ್ಲೇ ಬಿಟ್ಟು ಹೋಗ್ಬೇಕಂತ ಹೇಳಿ ಎಲ್ಲ ಒಳಗೆ ಬರೀ ಎಕ್ಸ್ಪ್ಲೇನ್ ಮಾಡ್ತೇನೆ. ನಡಿವಾ. ರೀ ಅದು ಸ್ವಲ್ಪ ನನಗೆ ಒಂದು 10,000 ರೂಪಾಯಿ ಬೇಕಿತ್ತಲ್ಲ. 10,000ನಾ? ಯಾಕೆ ಸಹನಾ? ಅಯ್ಯೋ ರೀ, ಹೇಳಿದ್ನಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಸ್ವಲ್ಪ ಶಾಪಿಂಗ್ ಹೊಂಟೇನಂತ ಹೇಳಿ, ಹಂಗೆ ನೋಡಿದ್ರೆ 10,000 ಸಾಲೋದೇ ಇಲ್ಲ. ಅಲ್ಲ ಸಹನಾ, ಮೊನ್ನೆ ಏನೋ ಶಾಪಿಂಗ್ ಮಾಡ್ಬೇಕಂತಂದೇಳಿ 10,000 20,000 ಇಸ್ಕೊಂಡು ಹೋದಿ, ಇನ್ನು 4 ದಿವಸ ಆಗಿಲ್ಲ, ಮತ್ತೆ ಇವತ್ತು ಕೇಳಕತ್ತಿಯಲ್ಲ? ಅಯ್ಯೋ ರೀ, ಈ ಸೊಸೈಟಿ ಒಳಗಡೆ ನಮ್ಮ ಪ್ರೆಸ್ಟೀಜ್ ಎಲ್ಲ ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ ದುಡ್ಡು ಯಾವ ಲೆಕ್ಕ, ಹೌದಲ್ಲ? ನೀನ್ ಹಿಂಗ ಮಾಡ್ಕೊಂತ ಹೋದ್ರ ನನ್ಗ ದುಡ್ಡ ಸಾಲೋದಿಲ್ಲ. ಅಯ್ಯೋ ಬಿಡ್ರಿ, ಈ ಮನೆ ಒಳಗಡೆ ನಾನು ನೀವು ಇಬ್ರ ಬೇಕಾದಂಗ ಮಾವಾರು ಆಸ್ತಿ ಮಾಡಿಟ್ಟು ಹೋಗ್ಯಾರ. ಅಲ್ಲ ಇವತ್ತ ನಾಳೆ ಅನ್ನೋಂಗ ಅಮ್ಮ ಬರ್ತಾಳ, ಅವಾಗ ಏನ್ ಮಾಡ್ತಿದಿ? ಅವ್ರು ಇನ್ನೇನ್ ಬರೋಂಗಿಲ್ಲ ಬಿಡ್ರಿ, ಬರೋಂಗಿದ್ದಿದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತು. ಅಲ್ಲೇ ನಿಮ್ಮ ಮಾವನ ಮನೆಗೆ ಠಿಕಾಣಿ ಹುಡ್ಯಾರ. ಅದ್ರಾಗ ಮೊನ್ನೆ ನಾವು ಅದು ನಿಮ್ಮ ಮಾವನ ಮಗನ ಮದುವೆ ಇತ್ತಲ್ಲ, ಅದ ಅವ್ನ ಯಾರೋ ಸುರೇಶ್, ಅವ್ನ ಮದ್ವಿಗೆ ನಾವು ಹೋಗ್ಲಾರದು ಭಾಳ ಒಳ್ಳೆ ಕೆಲಸ ಮಾಡಿದ್ವಿ. ನೀ ಹೇಳಿದ್ದು ಚಲೋ ನಾತು. ಅದ ನಮ್ಮ ಮಾವ ಬಂದಿದ್ದಲ್ಲ, ಸೂರಜ್ ಮಾವ ಬಂದಾಗ ನಾ ಏನಾರ ಇದ್ದಿದ್ರ ಮತ್ ಪಜಿತ್ ಆಗ್ತಿತ್ತು. ಅಯ್ಯೋ ಬಿಡ್ರಿ ಹೋಗ್ಲಿ, ಅವ್ರು ಕರ್ಯಾಕ್ ಬಂದಾಗ ನಾನೇ ಇದ್ದೆ, ಹಂಗ ಹೊರಗ ಕಾಡಿಸ್ಕೊಂಡು ಕಳ್ಸಿದ್ದೆ ಅತ್ಲಾಗ ಬರಬೇಕಂತ ಹೇಳಿ ಹೋಗಿದ್ರು. ನೀನು ತಿಳಿಸಿ ಹೇಳಿದಿಲ್ಲ ಅಂದಿದ್ರ ನಾನು ಹೋಗಕ್ ತಯಾರ ಆಗಿದ್ದೆ. ಆಮೇಲೆ ಬಿಡಿಸಿ ಹೇಳಿದ್ ನೋಡು, ಅವಾಗ ನನಗೂ ಗೊತ್ತಾತು ಹೋದ್ರಿ ನಾ ಅಲ್ಲಿ ಹಿಡಿದ ಬಿಡ್ತಾರ ನನ್ನ ಅಂತ ಹೇಳಿ. ಆದ್ರೂ ನೀನು ಭಾರಿ ತಲೆ ಉಪಯೋಗಿಸಿದೆ. ಅಯ್ಯೋ ರೀ, ನನಗೂ ಮಾಮೀರ್ ಈ ರೀತಿ ಎಲ್ಲ ತಲೆ ಓಡಿಸ್ತಾರಂತ ಗೊತ್ತಿರ್ಲಿಲ್ಲ. ಅವತ್ತು ನಿಮ್ಮ ಮಾಮಿಗ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಅನ್ನಕತ್ತಿದ್ರು, ನನ್ನ ಸೊಸಿ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳ, ನನ್ನ ಮಗನೂ ನನ್ನ ಮಾತು ಕೇಳೋದಿಲ್ಲ ಅಂತಂದು ಹೇಳಿ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದೆ. ಅವಾಗ ಅವ್ರೊಂದು ಸ್ವಲ್ಪ ಅನ್ನತಿದ್ರು, ನೀನು ಬಾ ನನ್ನ ಮಗನ ಕಡೆಯಿಂದ ಎಲ್ಲ ಬುದ್ಧಿ ಕಲಿಸ್ತೀನಿ ಅಂತಂದು ಹೇಳಿ. ಅಂದ್ರೆ ಸ್ವಲ್ಪ ಅತ್ತೆರೆ ಕಿವಿ ಕೇಳಿಸೋಂಗಿಲ್ಲಲ್ಲ, ಸ್ಪೀಕರ್ ಇಟ್ಟು ಮಾತಾಡತ್ತಿದ್ರು. ಅವ್ರೀಗ ನಾನು ಮನ್ಯಾಗಿರೋದು ಗೊತ್ತಿರಲಿಲ್ಲ, ಅದಕ್ಕೆ ನಾನು ನಿಮಗೆ ಅಷ್ಟು ತಿಳಿಸಿ ಹೇಳಿದ್ದು. ನಾನು ಅನ್ಕೊಂಡಿದ್ದೆ ಅವರು ಮದ್ವೆ ಕರ್ಯಾಕ್ ಬರಂಗಿಲ್ಲ ಅಂತಂದು ಹೇಳಿ. ಮದ್ವೆ ಕರ್ಯಾಕ್ ಬಂದ್ರ ಇನ್ನು ಅವ್ರನ್ನ ಮನೆ ಒಳಗೆ ಕರೆದು ಸತ್ಕಾರ ಎಲ್ಲ ಮಾಡಿದ್ರ ಇಲ್ಲೇ ಬಂದಲ್ಲೇ ಬುದ್ಧಿವಾದ ಹೇಳ್ತಿದ್ರು. ಹಾಗಾಗಿ ಅವ್ರನ್ನ ಮನೆ ಒಳಗೆ ಬಿಟ್ಕೊಳ್ಳಿಲ್ಲ. ಪುಣ್ಯಕ್ಕ ನೀವು ಮನ್ಯಾಗಿರ್ಲಿಲ್ಲ, ಅತ್ತಿಂದತ್ತ ಸಾಕು ಹಾಕ್ಬಿಟ್ಟೆ. ಮದ್ವಿಗೂ ಹೋಗ್ಲಿಲ್ಲ. ಮದ್ವಿಗೆ ಹೋಗಿದ್ರ ಬಾರಿ ಪಜಿತ್ ಆಗ್ತಿತ್ತು, ಊರ್ ಮಂದಿ ಎಲ್ಲ ಹಿಡಿದು ನಮ್ಗೆ ಉಗಿತಿದ್ರು. ಆದ್ರೂ ಅಮ್ಮ ಅಷ್ಟೆಲ್ಲ ಮಾಡಬಾರ್ದಾಗಿತ್ತು ನೋಡು. ಅಯ್ಯೋ ಬಿಡ್ರಿ ಹೋಗ್ಲಿ, ಒಬ್ಬೊಬ್ರು ಹಂಗಿರ್ತಾರ, ಏನ್ ಮಾಡಕ್ ಆಗಂಗಿಲ್ಲ. ಹೋಗ್ಲಿ ಬಿಡು, ಹೆಂಗಾರ ಇರ್ಲಿ. ಈಗೇನ್ 10,000 ರೂಪಾಯಿ ಬೇಕಾ ನಿಂಗ? ರೀ 20,000 ಕೊಟ್ಟು ಬಿಡ್ರಿ ಸಾಕು. ಸರಿ ತಗೋ, ನಂದು ಕ್ರೆಡಿಟ್ ಕಾರ್ಡ್ ಐತಿ, ಅಷ್ಟೊಂದು ಕ್ಯಾಶ್ ಇಲ್ಲ ನನ್ನ ಹತ್ರ. ಈಗ ನಾಳೆ ನಾಡ್ದ ಹಂಗೆ ಹೋಗಿ ಅವರು ಮೋಹನ್ ಅಂಕಲ್ ಹತ್ರ ನಾನು ಸ್ವಲ್ಪ ಸಾಲ ಕೇಳೇನಿ, ಅವ್ರು ಕೊಡ್ತಾರ, ಅವಾಗ ಅದನ್ನ ಬಿಲ್ ತುಂಬಿಡ್ತೇನೆ ಕ್ರೆಡಿಟ್ ಕಾರ್ಡಿಂದ. ಇವತ್ತು ನೋಡು ನಿನ್ಗೆ ಎಷ್ಟು ಬೇಕು ನೋಡು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡು. ಸರಿ ರೀ, ನಾನು ಬರ್ತೇನೆ. ಸರಿ ಜಲ್ದಿ ಬಾ ನಿನ್ ಮನೆಗೆ. ಈಕಿ ಎಷ್ಟು ಶಾಪಿಂಗ್ ಮಾಡ್ತಾಳೆ ಏನಪ್ಪ, ಮನಿ ತುಂಬಾ ಅರ್ಬಿ ಬಿದ್ದವು ಮತ್ತು ಶಾಪಿಂಗ್ ಅಂತ ಕೊಟ್ಟಿಲ್ಲ ಅಂದ್ರೆ ಸಿಟ್ ಮಾಡ್ಕೊಂತಾಳ. ಹೋಗ್ಲಿ ಬಿಡು, ಏನ್ ಮಾಡೋದೈತಿ. ರೀ ಯಾಕ ಈಗ ಹೊರಗೆ ಹೋಗಿದ್ದಿ, ಮತ್ ಮನಿ ಒಳಗ್ ಬಂದಿ? ರೀ ಅದು ಯಾಕೆ ಸಹನಾ, ಏನಾತು? ಅಮ್ಮ ನೀನು? ಮಾಮಿ ನೀವು ಆರಾಮ್ ಅದಿರಿ? ಹೂನ್ವಾ, ನಾನು ಆರಾಮ್ ಅದೇನಿ. ಯಾಕ ನಾ ಬಂದಿದ್ದಕ್ಕ ನಿಮಗ ಮೈಯಾಗ ಚೋಳ್ ಬಿಟ್ಟಂಗ ಆತೇನ? ಅಮ್ಮ ಬರ್ತಿದ್ದಂಗ ಏನು ನನ್ನ ಹೆಂಡತಿ ಮೇಲೆ ದಬ್ಬಾಳಿಕೆ ನಿಂದು? ಅಲ್ರಿ, ನಾನೇನಾರು ಹೇಳಿದ್ನೆ ನಿಮ್ಗ ನನ್ನ ಮೇಲೆ ಚೋಳ್ ಬಿಟ್ಟಂಗ ಆಗೈತೆ ಅಂತ ಹೇಳಿ? ಅದು ಹೇಳಿಲ್ಲ ಕೇಳಿಲ್ಲ ಹಂಗ ಬಿಡೋದನ ಮನೀಗ? ಎಲ್ಲಾದ್ರೂ ಹೇಳಿ ಕೇಳಿ ಬರ್ಬೇಕು, ಹಂಗ ಗೂಳಿ ನುಗ್ದಂಗ ನುಗ್ಗದಲ್ಲ. ಅಲ್ಲ ನನ್ನ ಮನಿಗೆ ನಾನು ಬರಾಕ ನಿನ್ ಪರ್ಮಿಷನ್ ತಗೋಬೇಕೇನ? ಅಷ್ಟಕ್ಕೂ ಇದು ನನ್ ಗಂಡ ಕಟ್ಸಿದ್ ಮನಿ, ನಿನ್ ಗಂಡ ಅಲ್ಲ. ಓ ಅಂದ್ರ ನಿಮ್ಮ ಗಂಡ ನನ್ನ ಗಂಡಗೆ ನಾ ಅಪ್ಪಲ್ಲನ, ನನಗ್ ಮಾವಲ್ಲ, ನಿಮ್ಗಷ್ಟು ಸಂಬಂಧಪಟ್ಟವ್ರ? ಓಹೋಹೋ, ಬಲೆ ಮಾತಾಡ್ತಿ ಬಿಡವಾ. ಇದ್ರಾಗ ಸಂಬಂಧ ಗಿಂಬಂಧ ಅಂತ ಬರ್ತಾವು, ಬೇರೆ ಟೈಮ್ನೇ ಬರಂಗಿಲ್ಲನ? ಯಾಕ್ರಿ ಮಮ್ಮಿ ಇವತ್ತು ಬಾಯಿ ಬಾಳನ ಉದ್ದಾಗತ್ತಲ್ಲ, ಏನ ತವ್ರ ಮನಿಗೆ ಹೋಗಿ ತಿಂದಿದ್ದ ಕೊಬ್ಬು ಬಾಳ ಆಗೈತಿ ನೋಡು. ನನ್ನ ತವ್ರ ಮನಿ ಬಗ್ಗೆ ನೀ ಮಾತಾಡಕ್ ಹೋಗ್ಬೇಡ. ತಿಂದಿದ್ದ ಕೊಬ್ಬು ಹೆಚ್ಚಾಗೈತೋ ಕಮ್ಮಿ ಆಗೈತೋ ಅದು ನಿನಗ್ ಬೇಕಾಗಿಲ್ಲ. ಇದು ನನ್ನ ಮನಿನ. ನಿನಗಿಲ್ಲ ನನ್ನ ಮನ್ಯಾಗ ತಿಂದಿದ್ದ ಕೊಬ್ಬು ಜಾಸ್ತಿ ಆಗೈತನ? ಇಲ್ಲಿ ನೋಡ್ರಿ, ನೀವು ಬಾಳ ಹದಿಮೀರಿ ಮಾತಾಡತ್ತೀರಿ. ನೀವು ಈ ಮನಿಗೆ ಹೆಂಗ್ ಸೊಸೆಯಾಗಿ ಬಂದಿರೋ, ನಾನು ಹಂಗ ಸೊಸೆಯಾಗಿನ ಬಂದೇನಿ. ನಿಮಗೆ ಎಷ್ಟು ರೈಟ್ಸ್ ಐತೋ ಅಷ್ಟ ರೈಟ್ಸು ನನಗೂ ಐತಿ. ಶಬಾಷ್ ಮಾವ,
ನೀನು ಯಾಕಪ್ಪ ಹಿಂಗ ತಿಂದು ಮಂಗೆ ಆದ ನಾನು ಬಂದಿದ್ ನೋಡಿ ಹಾ ಇಲ್ಲಿ ನೋಡ್ರಿ ನೀವು ಸುಮ್ಮನೆ ಮಾತಾಡಕ್ ಹೋಗ್ಬೇಡ್ರಿ ಹಾ ಬಂದ್ ಕೂಡ್ಲೆ ಚಂದಗಿ ಒಳಗ್ ಬಂದು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅದು ಬಿಟ್ಟು ಜಗಳಕ್ಕ ಬಂದಂಗೈತಿ. ಜಗಳಕ್ಕ ನಾವೇನ್ ಬಂದಿರ್ಲಿಲ್ಲ, ನೀವ ಜಗಳ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರ ನಾವೇನು ಮಾಡಕ್ಕಾಗಲ್ಲ. ಅಲ್ಲೋ ಪ್ರಕಾಶ, ಅಷ್ಟಕ್ಕೂ ಇವ್ರು ಯಾರು? ನಿನ್ ಹೆತ್ತ ತಾಯಿ ಹೌದಲ್ಲ? ಆ ಮಾವ, ಆಕಿ ಏನೇನ್ ಮಾಡ್ತಾಳ ನಿನಗೆ ಗೊತ್ತೈತನ? ಆಕಿ ಏನ್ ಮಾಡ್ತಾಳೋ ಬಿಡ್ತಾಳೋ ಅದು ಸೈಡಿಗೆ ಇಡ್ತೇನಿ. ಅದೇನ ಅಂದೆಲ್ಲವಾ, ಈ ಮನಿಗ ಸೊಸಿಯಾಗಿ ನಮ್ಮ ಅತ್ತೆ ಹೆಂಗ್ ಬಂದಾಳ ಹಂಗ ನೀನು ಮನಿಗ್ ಬಂದಿದಿ. ನಮ್ಮ ಅತ್ತೆಗೆ ಏನ್ ರೈಟ್ಸ್ ಐತಿ ಅದ ರೈಟ್ಸ್ ನಿನಗೈತ ಅಂದಿಲ್ಲ. ಅಂತೂ ನಮ್ಮ ಅತ್ತೆಗೆ ಈ ಮನಿ ಒಳಗಡೆ ರೈಟ್ಸ್ ಐತಿ ಅಂತ ಒಪ್ಕೊಂಡಿ ಹೌದಲ್ಲ? ಅಲ್ರಿ ನೀವ್ ಹಿಂಗೆಲ್ಲ ಮಾತಾಡಿದ್ರೆ ಹೆಂಗ? ಹಾ ಈಗ ಎಷ್ಟ ಅಂದ್ರು ನಮ್ದ ಎಲ್ಲ ನಡೆಯೋದು. ಸರಿ ಸರಿ ಆಯ್ತು, ನಡ್ಸುವಂತ್ರಿ. ಆದ್ರ ನಮ್ಮ ಅತ್ತೆನ ಯಾಕೆ ಮನಿಯಿಂದ ಹೊರಗೆ ಹಾಕಿರಿ? ನಿಮ್ಮ ಅತ್ತೆನ ನಾವೇನು ಮನಿ ಬಿಟ್ಟು ಹೊರಗೆ ಹಾಕಿಲ್ಲ, ಅವ್ರ ಹೋಗ್ಯಾರ. ಕೇಳಿರ್ಬೇಕಂದ್ರ ಸರಿ ಹಂಗಂದ್ರ ಯಾಕೆ ನೀವು ಕರ್ಯಾಕ್ ಬರ್ಲಿಲ್ಲ ಈಗ? ನಾವೇನ್ ಮಾಡೋಣ? ಅವ್ರು ಹೇಳಿಲ್ಲ ಕೇಳಿಲ್ಲ ಹಂಗ ಹೋಗ್ಯಾರ. ಹೇಳಿಲ್ಲ ಕೇಳಿಲ್ಲ ಅಂತ ಅಂದ್ರ ಎಲ್ಲಿ ಹೋಗ್ಯಾರ ಏನು ಎತ್ತ ಅಂತ ಹೇಳಿ ವಿಚಾರ್ಸಕ್ ಬರೋದಿಲ್ಲ. ಅಲ್ಲ ಅವ್ರಗ ಹೇಳ್ದ ಕೇಳ್ದ ಹೋಗ್ಯಾರ ಅಂತಂದ್ರ ನಾವ್ಯಾಕ್ ತಲೆ ಕೆಡಿಸ್ಕೋಬೇಕು? ಇದ ಕೆಲಸ ನಿಮ್ ಮನ್ಯಾಗ ಮಾಡಿದ್ರೆ ಮಾಡ್ತಿದ್ದಿ, ನಿಮ್ಮ ಮಮ್ಮಿ ಹಿಂಗ ಮಾಡಿದ್ರೆ ಬಿಡ್ತಿದ್ದಿ. ಇಲ್ಲಿ ನೋಡ್ರಿ, ಇದ್ರಾಗ ನಮ್ಮ ಮನ್ಯಾಗಿನವ್ರನ್ನ ತರಬೇಡ್ರಿ. ಓ, ನಿಮ್ ಮನ್ಯಾಗಿನವ್ರ ಮೇಲೆ ಆದ್ರ ಬಾಳ್ ಪ್ರೀತಿ, ಅತ್ತಿ ಮನ್ಯಾಗಿನವ್ರ ಮೇಲೆ ಆತ ಅಂದ್ರ ಇಂತ ಭೇದ ಭಾವ ಹೌದಲ್ಲ? ಮಾವ, ನೀ ಯಾಕೋ ಬಾಳ ಮಾತಾಡತಿ ಅಂತ ಅನ್ಸಾತತಿ. ಅಲ್ಲೋ, ನಿನಗ ನಿಮ್ಮ ಅವನ್ ಮೇಲೆ ಇಲ್ದಿದ್ ಪ್ರೀತಿ ಹೆಂಡತಿ ಮೇಲೆ ಬಂತ್ ಬಿಡು. ಇರ್ಲಿ ಬಿಡು, ಇರ್ಬಾರ್ದು ಅಂತ ಹೇಳಿ ಏನು ಇಲ್ಲ. ಆದ್ರ ನಿನ್ ಹೆಂಡತಿ ಹೆಂಗೋ ಹಂಗ ನಿಮ್ಮ ಮಮ್ಮಿನೂ ಅಂತ ತಿಳ್ಕೋ. ಮಾವ, ಈಗ ಏನ್ ಮಾತಾಡಕ್ ಬಂದಿರಿ ನೀವು ಅದು ಧೈರ್ಯದಿಂದ ಹೇಳ್ಬಿಡ್ರಿ. ಇಲ್ಲ ಅಂತಂದ್ರೆ ಸುಮ್ಮನೆ ನಿಮ್ಮ ಮನಿನ ದಾರಿ ನೀವು ಹೋಗ್ಬೋದು. ಅಲ್ಲೋ, ಈಗ ನಿಮ್ಮ ಅವನ್ ಮನ್ಯಾಗ ಇಟ್ಕೊಂತ ಇಲ್ಲ ಮಾವ, ನಾನೇನು ಇಟ್ಕೊಳ್ಳಲ್ಲ ಅಂತ ನಂದಿಲ್ಲ. ಆಕಿನ ಮನಿ ಬಿಟ್ಟು ಹೋಗಳ, ನಾ ಏನ್ ಮಾಡ್ಲಿ? ಅಲ್ಲೋ, ಆಕಿ ಮನಿ ಬಿಟ್ಟು ಹೋಗಳ ಅಂತಂದೇಳಿ ಅನಾಕತಿಲ್ಲ. ಒಂದರ ದಿವಸ ಹುಡುಕ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಎಲ್ಲಿ ಹೋಗಳ ಏನು ಎತ್ತ ಅಂತಂದೇಳಿ ವಿಚಾರ ಮಾಡಿಲ್ಲ. ನಿಮ್ಮ ಮನೆಗೆ ಬಂದಿದ್ದಲ್ಲ, ಮತ್ತಿನೇನು ವಿಚಾರ ಮಾಡೋದು? ಅಷ್ಟೆಲ್ಲ ಗೊತ್ತೈತಿ, ಮತ್ತೆ ಮ್ಯಾಲ ಇಷ್ಟ ಮಾತಾಡತ್ತೇನ? ಅಂದಾಗ ನೀನು ಮದ್ವಿಗೆ ಯಾಕೆ ಬಂದಿಲ್ಲ? ನಮ್ಮಮ್ಮ ಬಂದಿಲ್ಲಲ್ಲ, ಮತ್ತಿನ್ಯಾಕ್ ನಾನ್ ಬರ್ಬೇಕಿತ್ತು? ಸರಿ ಬಿಡು ಅತ್ಯ, ಏನ್ ಮಾಡ್ತೀನಿ ನೋಡು. ನೋಡಪ್ಪ, ಅವ್ರಿಗಂತೂ ನನ್ನ ಇಲ್ಲಿ ಇಟ್ಕೊಳ್ಳೋ ಉದ್ದೇಶ ಇಲ್ಲ. ಈಕೆ ಅಂತೂ ಬಾಳ ನಿಂತ್ ಬಿಟ್ಟಾಳ. ನನಗಂತೂ ಒಂದೀಟು ಮರ್ಯಾದಿನೂ ಕೊಡೋದಿಲ್ಲ. ಸರಿ ಬಿಡು ಅತ್ಯ, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವು ಒಂದಿಷ್ಟು ಹೊರಗೆ ಹೋಗು. ಏನ್ ಮಾತಾಡ್ತೀಯೋ ನಿನಗೆ ಬಿಟ್ಟಿದ್ದಪ್ಪ, ಎಲ್ಲ ನಿನಗ ಬಿಟ್ಟೆ ನೋಡು. ಅವ್ರು ಸರಳ ದಾರಿಗೆ ಬಂದ್ರು ಚಲೋ, ಇಲ್ಲ ಅಂತ ಅಂದ್ರೆ ಮತ್ತೆ ಮುಂದಾಗೋದಕ್ಕೆ ಅವರ ಕಾರಣ ಆಗ್ತಾರ. ಏನೋ ಎಲ್ಲಾರು ಹೆದರ್ಸಾಕಂತ ಬಂದಿರನ? ನೋಡ್ರಪ್ಪ, ನಾವೇನು ಹೆದರ್ಸಾಕ್ ಬಂದಿಲ್ಲ. ಪ್ರಕಾಶ, ನಿಮ್ಮ ಅವನ್ನ ಚಂದ ನೋಡ್ಕೋತಿ ಅಂತ ಅಂದ್ರೆ ಇಲ್ಲಿ ಬಿಟ್ಟು ಹೋಗ್ತೇನೆ. ಇಲ್ಲ ಅಂತ ಅಂದ್ರೆ ಆಕಿನ ಪಾಲಿಗೆ ಏನ್ ಬರ್ಬೇಕಲ್ಲ ಅದನ್ನ ನಾನು ಹೆಂಗ್ ಕೊಡಿಸ್ಬೇಕು ನನಗೆ ಗೊತ್ತೈತಿ, ನಾ ಕೊಡಿಸ್ತೇನೆ. ಓ, ಏನ್ ಹೆದರ್ಸ್ಬಿಡ್ತೀರಿ? ಎಲ್ಲಾ ಆಸ್ತಿ ನನ್ನ ಹೆಸರಿನಾಗ ಐತಿ. ಓ, ಯಾರು ಕೊಟ್ರು ನಿನ್ ಹೆಸರಿಗ? ಯಾಕ ಅವ್ರ ನನಗ ಸೈನ್ ಮಾಡ್ಕೊಟ್ಟಾರ. ನಮ್ಮ ಅತ್ತಿ ಹೆಸರಿನಾಗ ಐತಿ ಆಸ್ತಿ ಅಂತ ಹೇಳಿ ಯಾರು ಹೇಳಿದ್ ನಿನಗ? ಇಲ್ಲ ನೋಡ್ರಿ, ನೀವು ಬಾಳ ಮಾತಾಡಕ್ ಹೋಗ್ಬೇಡ್ರಿ. ನೀವು ಲಾಯರ್ ಅಂತ ನನಗೆ ಗೊತ್ತೈತಿ. ಲಾ ಇಟ್ಟು ಪಾಯಿಂಟ್ ಇಟ್ಟು ಮಾತಾಡಕ್ ಹೋಗ್ಬೇಡ್ರಿ. ಅಷ್ಟಕ್ಕೂ ನಮ್ಮ ಮನಿ ವಿಷಯದಾಗ ತಲೆ ಹಾಕೋದು ನೀವ್ ಯಾರು? ಇದು ನಮ್ಮ ಅವನ ಮನಿ. ಇಲ್ಲಿ ನೋಡಿ ಪ್ರಕಾಶ, ತಾಯಿನ ನೋಡ್ಕೋಬೇಕಂತ ಹೇಳಿ ಕೋರ್ಟ್ ಒಳಗಡೆನ ರೂಲ್ಸ್ ಐತಿ. ಕಾನೂನಿನ ಪ್ರಕಾರ ಹೋದಿ ಅಂತ ಅಂದ್ರ ನೋಡ, ನಿನಗೆ ಇಲ್ಲೇನ್ ಸಿಕ್ಕತ್ತಲ್ಲ ಅದ್ರೊಳಗೆ ಒಂದು ಬಿಡಿಗಾಸು ಸಿಗೋಂಗಿಲ್ಲ. ಏನ್ ಹೆದರ್ಸ್ತೀರಿ? ಇಲ್ಲಿ ನೋಡಪ್ಪ, ಚಂದಾಗಿ ನಿಮ್ಮ ಮಮ್ಮಿನ ನೋಡ್ಕೊಂಡು ಮನೆಗೆ ಇಟ್ಕೋತಿ ಅಂತ ಅಂದ್ರೆ ಬಿಟ್ಟು ಹೋಗ್ತೀನಿ. ಇಲ್ಲ ಅಂತ ಅಂದ್ರೆ ಕಾನೂನು ಹೋರಾಟ ಮಾಡಿನ ಆಕಿಗೆ ಏನ್ ಸಿಗ್ಬೇಕು ನೋಡ್ ಅದನ್ನ ಕೊಡಿಸ್ತೇನೆ. ಸರಿ ಸರಿ, ನೀವೇನ್ ಕೊಡಿಸ್ತೀರಿ ಅದನ್ನ ಮಾಡ್ಕೊಡಿಸ್ರಿ. ನಾವಂತ್ರ ಅವ್ರಿಗೆ ₹1 ಕೊಡೋದಿಲ್ಲ, ಮನೆ ಒಳಗೆ ಇಟ್ಕೊಳ್ಳೋದು ಇಲ್ಲ. ಸರಿ ಆಯ್ತು ಬಿಡ್ರಿ. ಸರಿ, ನೀವಿಬ್ರು ಚಂದಾಗಿರ್ರಿ. ಮುಂದೆ ಈ ಮನೆಯಿಂದ ಹೊರಗೆ ಹೋಗಕ ತಯಾರಾಗಿರ್ರಿ. ಅಂದ್ರೆ ಆದಷ್ಟು ಜಲ್ದಿ ಈ ಮನೆಯಿಂದ ಹೊರಗೆ ಹೋಗಾಕ ರೆಡಿ ಆಗಿರ್ರಿ. ಏನೇನ್ ಬೇಕು ನೋಡ್ರಿ, ಲಗೇಜ್ ಗಿಗೇಜ್ ಎಲ್ಲ ತಯಾರಿ ಮಾಡಿ ಇಟ್ಕೋರಿ. ಈ ಮನಿ ಒಳಗ ನಮ್ಮ ಅತ್ತೆ ಅಂದ್ರ ರಾಜ್ಯಭಾರ ನಡಿಬೇಕು. ಆಕಿನ ಕೈ ಕೆಳಗ ನೀವ್ ಇರೋದಾದ್ರೆ ಇರ್ರಿ. ಇಲ್ಲ ಅಂತ ಅಂದ್ರ ಆದಷ್ಟು ಜಲ್ದಿ ಹೊರಗೆ ಹೋಗಾಕ ರೆಡಿ ಆಗಿ ಇರ್ರಿ. ನಾವೇನ್ ಮಾಡೇವಂತ ಹೇಳಿರ್ಬೇಕು, ಆಲ್ರೆಡಿ ಇದು ನನ್ನ ಹೆಸರಿನಾಗ ಐತಿ. ರೂಲ್ಸ್ ಬಾಳ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಮ ಹತ್ರ ಮಾತಾಡಕ್ ನನಗೆ ಇಷ್ಟ ಇಲ್ಲ. ಕಾನೂನಿನ ಪ್ರಕಾರನ ಬರ್ತೀನಿ, ಅದ್ರ ತ್ರೂನ ಹೊರಡೋಣ. ಬರ್ತೇನೆ, ಬಾಯ್. ಏನ್ರಿ ನಿಮ್ಮ ಮಾವ ಬಂದ್ ಹಿಂಗೆಲ್ಲ ಮಾತಾಡ್ ಹೋಗ್ಬಿಟ್ರ? ನಿಮ್ಮ ಮಮ್ಮಿ ನಮ್ಮ ಮಾನ ಮರ್ಯಾದೆ ತೆಗಿಬೇಕಂತಂದೇಳಿ ಎಷ್ಟು ದಿವಸದಿಂದ ಕಾಯಕತ್ತಿದ್ರು? ಅಲ್ಲ, ನಾವು ಒಂದ್ ಮಾತು ಅಮ್ಮನ್ನ ಇಲ್ಲೇ ಇರಿಸ್ಕೊಂಡಿದ್ರೆ ಚಲೋ ಇತ್ತು ಅನ್ಸಾತೈತಿ. ಅಯ್ಯೋ ಸುಮ್ನಿರಿ, ನೀವು ನಾ ಹೇಳ್ದಂಗೆ ಕೇಳ್ರಿ. ಅಂದ್ರೆ ಇಡೀ ಆಸ್ತಿ ನಮ್ದ ಆಗ್ತೈತಿ. ಇಲ್ಲ ಅಂತ ಅಂದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಬಿದ್ದಿರ್ಬೇಕಾಗ್ತೈತಿ. ಸರಿ ಬಿಡು, ಏನ್ ಮಾಡ್ತೀನಿ, ನಾನು ನಿನಗೆ ಬಿಟ್ಟಿದ್ದು. ನನಗೆ ಯಾಕೋ ತಲೆ ಸಿಡಿ ಆತೈತಿ, ನಾ ಹೋಗೋ ಸ್ವಲ್ಪ ತನ ಮಕ್ಕೋತೇನೆ. ಸರಿ, ನಾನು ಶಾಪಿಂಗ್ ಹೋಗಿ ಬರ್ತೇನೆ. ಇಷ್ಟ ಆಯ್ತು ನೋಡಪ್ಪ ಸುರೇಶ. ಅಂದ್ರೆ ಈಗ ಮುಂದ ಕೇಸ್ ಹಾಕಿ ಏನಣ್ಣ? ಇಷ್ಟು ಅತ್ಯಾಗ ಸಿಗ್ಬೇಕು ಹಂಗ್ ಮಾಡ್ತೀನಿ. ಅದ್ರ ಪ್ರಕಾರನ ಎಲ್ಲಾನು ತಯಾರಿ ಮಾಡಿ ಇಟ್ಕೊಳತ್ತೀನಿ. ನೀ ಏನ್ ಚಿಂತೆ ಮಾಡ್ಬೇಡ, ಆರಾಮಾಗಿ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬರ್ರಿ. ಅಷ್ಟ್ರೊಳಗಡೆ ಒಂದು ಅತ್ಯಾಗ ನೆಲೆ ಮಾಡ್ಕೊಡ್ತೇನೆ ನಾನು. ಸರಿ ಅಣ್ಣ, ನಾವು ಇನ್ನೊಂದೆರಡು ದಿವಸದಾಗ ಅಂದ್ರೆ ವಾಪಸ್ ಬಂದ್ಬಿಡ್ತೇವೆ. ಸರಿ ಆಯ್ತು, ಹುಷಾರಿ.